ಸರ್ ಇದು ಯಾವ ಗಿಡ? ಇದು ಜಮೈಕನ್ ಮಿಲ್ಕ್ ಫ್ರೂಟ್ ಅಂತ ಹೇಳಿ. ಜಮೈಕನ್ ಮಿಲ್ಕ್ ಫ್ರೂಟ್. ಹಾ, ಜಮೈಕದ್ ಇದು. ಇದರಲ್ಲಿ ಗ್ರೀನ್ ವೆರೈಟಿ ಇದು. ತುಂಬಾ ಹಣ್ಣುಗಳು ಬಿಟ್ಟು. ಹಾ, ಇದು ತುಂಬಾ ಹಣ್ಣು ಬರ್ತದೆ. ಇದು 2 ಸರಿ ಬರುತ್ತೆ ವರ್ಷದಲ್ಲಿ 2 ಸರಿ ಬರುತ್ತೆ. ಇದನ್ನ ನಾನು ಹೇಳೋದೇನು ಅಂದ್ರೆ, ನೆರಳು ಗಿಡ ಹಾಕಿ ಯಾರಾದ್ರೂ ಹಾಕೋತಾರಲ್ಲ, ಇದನ್ನ ಹಾಕೊಂಡ್ರೆ ಯಥೇಚ್ಛ ಹಣ್ಣು ತಿನ್ಬೋದು. ಇದು 1-1.5 ತಿಂಗಳು ತಿನ್ಲಿಕ್ಕೆ ಸಾಕು ಹಣ್ಣು. ಈಲ್ಡಿಂಗು ಚೆನ್ನಾಗಿದೆ, ನೋಡ್ಲಿಕ್ಕೂ ಚಂದ, ಒಳ್ಳೆ ಹಣ್ಣು. ಇಲ್ಲಿ ನೋಡಿ, ಇಲ್ಲಿ ಹೇಗೆ ಈಲ್ಡಿಂಗ್ ಬರ್ತದೆ. ಇದರಲ್ಲಿ ಪರ್ಪಲ್ ಬರ್ತದೆ. ಇದರಲ್ಲಿ ವೆರೈಟಿಗಳಿದಾವೆ, ಆದ್ರೆ ಆ ಪರ್ಪಲ್ ಹಣ್ಣು ಚಿಕ್ಕದಾಗಿ ಬರುತ್ತೆ, ಇಷ್ಟು ಪಲ್ಪ್ಗಳು ಸಿಗಲ್ಲ, ಮತ್ತೆ ಇಷ್ಟು ಬೇಗ ಬರಲ್ಲ. ಇದು ನಿಮ್ಗೆ ಅಪ್ರೋಚ್ ಕ್ರಾಫ್ಟ್ ಗಿಡ ಎಲ್ಲ ಇದಾವಲ್ಲ, ಇವೆಲ್ಲ ಒಂದೇ ವರ್ಷಕ್ಕೆ ಬಂದ್ಬಿಡತ್ತೆ ಇದು. ತುಂಬಾ ಹಣ್ಣುಗಳು ಸರ್. ಹಾ, ತುಂಬಾ ಹಣ್ಣು ಬರ್ತದೆ. ಇದು ಒಳ್ಳೆ ಸ್ವೀಟ್ ಇರುವಂತ ಒಳ್ಳೆಯ ವೆರೈಟಿ ಹಣ್ಣಿದು. ಜಮೈಕನ್ ಮಿಲ್ಕ್ ಫ್ರೂಟ್ ಅಂತ ಹೇಳಿ. ಮತ್ತೆ ಕೆಲವರು ಸ್ಟಾರ್ ಆಪಲ್ ಹೇಳ್ತಾರೆ. ನೋಡಿ, ಈ ತರ ಇರುತ್ತೆ ಒಳಗಡೆ. ಈ ಸ್ಟಾರ್ ತರ ಕಾಣೋದ್ರಿಂದ ಇದಕ್ಕೆ ಸ್ಟಾರ್ ಆಪಲ್. ಮೇಲ್ಗಡೆ ಕಟ್ ಮಾಡಿದ್ರೆ ಸ್ಟಾರ್ ತರ ಕಾಣುತ್ತೆ. ಇದು ನಮ್ಮ ಸಪೋಟ ತರನೇ ಇದಕ್ಕೊಂದು ಗಮ್ ಅಂಟಿದೆ. ಟೇಸ್ಟ್ ಎಲ್ಲ ಯಾವ ತರ ಸರ್? ಟೇಸ್ಟ್ ಇದರಲ್ಲಿ ಇದು ಒಂದು ಚೂರು ಹುಳಿ ಬರದೇ ಇರುವಂತ ಹಣ್ಣು, ಒಳ್ಳೆ ಸ್ವೀಟ್ ಇರುವಂತ ಹಣ್ಣು. ಅಂದ್ರೆ ಕೀಪಿಂಗ್ ಇಲ್ಲ, ಆದ್ರೂ ಒಂದು ಇದ್ರಲ್ಲಿ ಇದೆ, ಕಾಯಿ ಕುಯ್ದ್ರೆ ಹಣ್ಣು ಆಗ್ತದೆ ನಿಮ್ಗೆ. ಇದರಲ್ಲಿ ಕಾಯಿ ಕುಯ್ದು ಹಣ್ಣು ಮಾಡ್ಲಿಕ್ಕೆ ಬರ್ತದೆ. ಸುಮಾರು ವೆರೈಟಿ ಇದೆ. ಇದು ಸ್ವಲ್ಪ ಬೆಳೆದ ಕಾಯಿ ಕುಯ್ದು ಇಟ್ಕೊಂಡು ಹಣ್ಣು ಮಾಡ್ಕೊಂಡು ತಿನ್ಲಿಕ್ಕೆ ಬರ್ತದೆ. ಮಾರ್ಕೆಟಿಗೆ ಅಂತ ಹೇಳಿದ್ರೆ ಡೈಲಿ ಸೇಲ್ ಆಗೋಂಗಿದ್ರೆ 2 ದಿವಸ ಇಡ್ಬೋದು ಅಷ್ಟೇ, ಅದಕ್ಕಿಂತ ಮೇಲೆ ಇಡ್ಲಿಕ್ಕೆ ಬರಲ್ಲ. ಬಟ್ ಇದು ಹಣ್ಣು ತಿನ್ಲಿಕ್ಕೆ ಮಾತ್ರ ವಿಪರೀತ ಟೇಸ್ಟ್ ಇದೆ. ಇದು ಸೂಪರ್. ಮಿಲ್ಕ್ ಇದ್ದಂಗೆ ಇದೆ. ಹೌದು. ಇದನ್ನ ಮನೆಯಲ್ಲಿ ಗಾರ್ಡನ್ ಮಾಡ್ಕೋತಾರಲ್ಲ, ಅವ್ರು ಇದನ್ನ ಹಾಕೊಬಹುದು ಮನೆ ಗಾರ್ಡನ್ ನಲ್ಲಿ. ಚಿಕ್ಕದಾಗಿ ಬೋನ್ಸಾಯಿ ತರ ಮಾಡಿ ಇಟ್ಕೊಂಡ್ರೆ ಇದು 100 ಹಣ್ಣು ಬರ್ತದೆ. 2 ಸರಿ ಬರುತ್ತೆ, 100 ಹಣ್ಣು ಬರೋಂತ ವೆರೈಟಿ ಇದು. ಯಾವ ಸೀಸನ್ ಅಲ್ಲಿ ಬರುತ್ತೆ ಸರ್ ಹಣ್ಣು? ಈಗ ಒಂದು ಸೀಸನ್ ಬಂತಲ್ಲ, ಇವಾಗ ಬಂದಿದೆ. ನಿಮ್ಗೀಗ ಜನವರಿ ತಿಂಗಳಲ್ಲಿ ಹಣ್ಣಿದೆ, ಜನವರಿ ಎಂಡ್ವರೆಗೂ ಇರುತ್ತೆ. ಅದಾದ್ಮೇಲೆ ಮತ್ತೆ ಏಪ್ರಿಲ್ ಮೇ ತಿಂಗಳಿಗೆ ಬರ್ತದೆ. ಅವಾಗ ಸ್ವಲ್ಪ ಸಪ್ಪೆ ಆಗ್ತದೆ ಆ ಟೈಮಲ್ಲಿ, ಮಳೆ ಬಂದ್ರೆ. ಇಲ್ಲ ಅಂದ್ರೆ ಒಳ್ಳೆ ಸ್ವೀಟೇ ಇರ್ತದೆ. ಈ ಟೈಮಲ್ಲಿ ಫುಲ್ ಸ್ವೀಟು. ಫುಲ್ ಸ್ವೀಟ್. ಇದರಲ್ಲಿ ಒಂದು 20 kg ಮೇಲಿದೆ ಹಣ್ಣು. ಹೌದು ಸರ್, ಸೂಪರ್ ಸರ್.